ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಬೇಗೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ಮತ್ತು ಚರಂಡಿಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿಕೆ ಮುನಿರಾಜು ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಶ್ರೀ ಶಕ್ತಿ ಭವನ ಮತ್ತು ಅಂಗನವಾಡಿಯನ್ನ ಉದ್ಘಾಟನೆ ಮಾಡಿದರು. ವೆಂಕಟೇಶಣ್ಣ ಸೈಡ್ಗೆ ಹೋಗ್ರಿ, ಹಿಂದೆ ಬಂದ್ಬಿಡಿ. ಅಣ್ಣ ಈ ಕಡೆ ನೋಡಿ, ಮುಂದ್ರಜಣ್ಣ ಈ ಕಡೆ, ಅಣ್ಣ ಈ ಕಡೆ ನೋಡಿ ಅಣ್ಣ, ಕೈ ಅಣ್ಣ. ನಂತರ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಬಿಕೆ ಮುನಿರಾಜು, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಶಾಸಕ ಎನ್ ಶ್ರೀನಿವಾಸ್ ಭಾವಚಿತ್ರ ಇರುವ ಫೋಟೋ ನೀಡಿ ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಮುಂದ್ರಜಣ್ಣ ಈ ಕಡೆ, ಮುಂದ್ರಜಣ್ಣ ಈ ಕಡೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಬಿಕೆ ಮುನಿರಾಜು, ಶಾಸಕ ಎನ್ ಶ್ರೀನಿವಾಸ್ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಹಾಗೂ ಪಟ್ಟಣ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಜನರಿಗೆ ಉತ್ತಮ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಅಭಿವೃದ್ಧಿ ಕಾಮಗಾರಿಗಳು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಟಿ ಬೇಗೂರಿಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಆಗಮಿಸಿದರು. ಇವತ್ತು ಎಸ್ ಸಿ ಕಾಲೋನಿ 50 ಲಕ್ಷ ರೂಪಾಯಿ ಕಾಮಗಾರಿಯ ಪೂಜೆಯನ್ನು ಮಾಡಿದ್ರು. ಅದೇ ರೀತಿ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿಯಿಂದ 5 ಲಕ್ಷ ರೂಪಾಯಿ ಅಂಗನವಾಡಿ ಕಟ್ಟಿದ್ವಿ, ಅದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನ ನಮ್ಮ ಟಿ ಬೇಗೂರಿಗೆ 2.5 ಕೋಟಿ ರೂಪಾಯಿ ದುಡ್ಡನ್ನು ಹಾಕಿದ್ದಾರೆ. 2.5 ಕೋಟಿ ಗ್ರಾಮ ಪಂಚಾಯಿತಿ ಮುಂಭಾಗದಿಂದ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಮುಂಭಾಗದಿಂದ ತಿಮ್ಮರಾಯ ಸ್ವಾಮಿ ದೇವಸ್ಥಾನದವರೆಗೆ ಕಾಂಕ್ರೀಟ್ ರಸ್ತೆ ಮತ್ತು 2 ಎಸ್ ಸಿ ಕಾಲೋನಿ ಚರಂಡಿಗಳು, ಮತ್ತು ನಮ್ಮ ಟಿ ಬೇಗೂರು ಚಿಕ್ಕೆರೆಯಿಂದ 1ನೇ ಮರಿವರೆಗೂ ಚರಂಡಿ ಸ್ಲಾಬು ಎಲ್ಲವನ್ನು ಕೂಡ ಒಂದು 2 ರಿಂದ 2.5 ಕೋಟಿ ಹಾಕಿದ್ದಾರೆ. ಇನ್ನೇನು ಒಂದು 15 ದಿವಸದ ಒಳಗಡೆ ಬಂದು ಪೂಜೆ ಮಾಡಿಕೊಡ್ತಾರೆ. ಆ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಈ ಕೆಲಸವನ್ನು ಒಳ್ಳೆ ಗುಣಮಟ್ಟವಾಗಿ ಮಾಡಿಸ್ಬೇಕು, ನೀವು ಕಾಂಟ್ರಾಕ್ಟ್ರನ್ನ ಹಿಡಿದು ಇಲ್ಲೇ ಇರಬೇಕು ಅವ್ರ ಜೊತೆಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವ್ರು ಏನು ಹೇಳಿದಾರೋ ಆ ಪ್ರಕಾರ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಸರ್. ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಜಾಸ್ತಿ, ಅದರಲ್ಲೂ ಟಿ ಬೇಗೂರು ಒಂದಕ್ಕೇ 3.5 ಕೋಟಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ. 1.5 ಕೋಟಿ ಎಸ್ ಸಿ ಕಾಲೋನಿ ಮತ್ತು ಇದು ಕೊಟ್ಟಿದ್ದಾರೆ, ಮತ್ತು 2 ಕೋಟಿ ಜನರಲ್ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ಇನ್ನು ಮುಂದೆನೂ ಕೂಡ ನಮ್ಮ ಟಿ ಬೇಗೂರು ಚಿಕ್ಕೆರೆಗೆ 5 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿದ್ದಾರೆ. ಅದನ್ನು ಕೂಡ ಇನ್ನೊಂದು 2 ತಿಂಗಳು ಬಿಟ್ಟು ಪೂಜೆ ಮಾಡಿಕೊಡ್ತೀವಿ ಅಂತಂದರೆ ಅದನ್ನು ಏರಿ ಮತ್ತು ಸುತ್ತಲೂ ವಾಕಿಂಗ್ ಟ್ರ್ಯಾಕು, ರಸ್ತೆ ಮತ್ತು ಒಂದು ಪಾರ್ಕು ಅದನ್ನೆಲ್ಲ ಮಾಡಬೇಕು ಅಂತ ನಾವು ಅವ್ರಿಗೆ ಆಗಲೇ ಮನವಿ ಮಾಡಿದ್ದೀವಿ. ಅದಕ್ಕೆಲ್ಲ 5 ಕೋಟಿ ಹಾಕ್ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಬಂದು ಪೂಜೆ ಮಾಡ್ತಾರೆ, ಈ ಬೇಗೂರನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ನಮಗೆ ತುಂಬ ಖುಷಿ ಆಗ್ತಿದೆ.